ಸಾವಿರಾರು ಕೋಟಿಯ ವ್ಯವಹಾರವನ್ನ ಮಾಡಿರುವಂತಹ ಆರೋಪವನ್ನ ಹೊತ್ತಿರುವಂತದ್ದು ಪಪ್ಪಿ. ಈಗ ಮತ್ತೆ ನ್ಯಾಯಾಂಗ ಕಸ್ಟಡಿಗಂತೆ. ಬೆಟ್ಟಿಂಗ್ ಆಪ್ನಲ್ಲಿ ಸಿಕ್ಕಿ ಬಿದ್ದಿರುವಂತಹ ಶಾಸಕ ವೀರೇಂದ್ರ ಪಪ್ಪಿ ಸಾವಿರಾರು ಕೋಟಿ ಅವ್ಯವಹಾರ ಆರೋಪ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದು. ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿ ಅವಧಿ ಅಂತ್ಯ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಹಾಜರುಪಡಿಸಿದ್ರು. ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಿತ್ತು ಇಡಿ. ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ನ್ಯಾಯಾಂಗ ಬಂಧನ. ಇದು 3ನೇ ಬಾರಿ 4ನೇ ಬಾರಿ ಇದು ಕಸ್ಟಡಿಗೆ ಕೊಡ್ತಾ ಇರೋದು. ಸೆಪ್ಟೆಂಬರ್ 22ರವರೆಗೆ ಪಪ್ಪಿಗೆ ನ್ಯಾಯಾಂಗ ಬಂಧನಕ್ಕೆ ಈಗ ವಿಧಿಸಲಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋದಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಈಗ? ಅರುಣ್, ಚಿತ್ರದುರ್ಗ ಕಾಂಗ್ರೆಸ್ MLA ಆಗಿದ್ದಂಥ ವೀರೇಂದ್ರ ಪಪ್ಪಿಯನ್ನು ಇಡಿ ಅಧಿಕಾರಿಗಳು ಇವತ್ತು 3ನೇ ಬಾರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಈ ಸಂದರ್ಭದಲ್ಲಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುವಂಥದ್ದು. ಅಂದರೆ ಇದೇ 22ನೇ ತಾರೀಕು ತನಕ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಈಗ ನ್ಯಾಯಾಧೀಶರು ಆದೇಶ ನೀಡಿರುವಂಥದ್ದು. ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿಗೆ ಸೇರಿದಂಥ ಹಲವು ಕಡೆಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿ ಮಾಡಿದ್ರು. ಆದ ನಂತರದಲ್ಲಿ ಪದೇ ಅಂದರೆ ಕಳೆದ 15 ದಿನಗಳಲ್ಲಿ ಅವರು ಸೇರಿದ ಆಸ್ತಿಗಳ ಮೇಲೆ 3 ಬಾರಿ ಇಡಿ ಅಧಿಕಾರಿಗಳು ದಾಳಿ ಮುಂದುವರಿಸಿದ್ದಂಥ ನಂತರದಲ್ಲಿ ಸಾವಿರಾರು ಕೋಟಿ ಅಕ್ರಮವಾಗಿ ಹಣವನ್ನು ಇವರು ವರ್ಗಾವಣೆ ಮಾಡಿದ್ದಾರೆ. ಅಂದರೆ ಆಫ್ಲೈನು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳೇನಿದ್ದಾವೆ ಅದಕ್ಕೆ ಸಾವಿರಾರು ಕೋಟಿ ಹಣವನ್ನು ವರ್ಗಾವಣೆ ಮಾಡಿರುವಂಥದ್ದು. ಆ ಹಣವನ್ನು ಇಲ್ಲಿಂದ ಬೇರೆ ವಿದೇಶಗಳಿಗೂ ಕೂಡ ಕಳಿಸಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿ ಮಾಡಿದ್ದಾರೆ. ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿದ್ವು. ಆ ನಿಟ್ಟಿನಲ್ಲೇ ಅವರು 2ನೇ ಬಾರಿ 3ನೇ ಬಾರಿ ಕೂಡ ದಾಳಿ ಮಾಡಿದಂಥ ವೇಳೆಯಲ್ಲಿ ಹಲವು ಮಾಹಿತಿಗಳು ಸಿಕ್ಕಿದ್ವು. ಆ ನಿಟ್ಟಿನಲ್ಲಿ ವೀರೇಂದ್ರ ಪಪ್ಪಿಯನ್ನು 3 ಬಾರಿ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದು ತೀವ್ರವಾಗಿ ವಿಚಾರಣೆ ಮಾಡಿದರು. ಆದರೆ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿದಂಥ ವೇಳೆಯಲ್ಲಿ ಕಸ್ಟಡಿ ಸಂಪೂರ್ಣವಾಗಿ ಮುಕ್ತಾಯ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಸ್ಟಡಿಗೆ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರು. ಆ ನಿಟ್ಟಿನಲ್ಲಿ ವೀರೇಂದ್ರ ಪಪ್ಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುವಂಥದ್ದು. ಈಗ ಸದ್ಯಕ್ಕಿರುವಂತಹ ದಾಖಲೆಗಳ ಆಧಾರದ ಮೇಲೆ ವೀರೇಂದ್ರ ಪಪ್ಪಿ ಸಹೋದರರು ಮತ್ತು ಇತರೆ ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇರುವಂಥದ್ದು. ಸಾವಿರಾರು ಕೋಟಿ ಅಕ್ರಮ ವರ್ಗಾವಣೆ ಆ ಪ್ರಕರಣದಲ್ಲಿ ಈಗ ಮತ್ತಷ್ಟು ಜನರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅರುಣ್. ಓಕೆ ಉಮೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.